ಇವತ್ತು ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಇವತ್ತು ಆಡಳಿತದಲ್ಲಿ ಉಂಟು. ಟಿವಿಕೆ ಪಕ್ಷ ಇವತ್ತು LTT ಪ್ರಭಾಕರನ್ನ ಒಂದು ಸಹಕಾರದೊಂದಿಗೆ ಅವರ 3 ಶಾಸಕರೊಂದಿಗೆ ಇವತ್ತು ಸರ್ಕಾರ ರಚನೆ ಮಾಡಿದ್ರೆ, ಇವತ್ತು ರಾಜೀವ್ ಗಾಂಧಿ ಯಾರು? ರಾಹುಲ್ ಗಾಂಧಿ ಅಪ್ಪ. ರಾಹುಲ್ ಗಾಂಧಿ ಅವರ ಅಪ್ಪನನ್ನು ಕೊಂದ ಈ LTT ಪಕ್ಷದವರ ಜೊತೆಗೆ ಕೈ ಜೋಡಿಸಿದ್ರೆ ಅವರ ಮನಸ್ಸಿಗೆ ನಮ್ಮ ದೇಶಕ್ಕೆ ಯಾವ ರೀತಿ ನ್ಯಾಯ ಕೊಡಲಿಕ್ಕಾಗುವುದೆಂಬುದನ್ನು ಅರ್ಥ ಮಾಡಬೇಕು. ಅದರಿಂದಾಗಿ ನಾವೆಲ್ಲ ಕಾರ್ಯಕರ್ತ ಬಂಧುಗಳೇ ತಕ್ಷಣ ನಮ್ಮ ನಿರ್ಧಾರಗಳನ್ನು ನಾವು ಬದಲಾಯಿಸಿ ಈ ಕಾಕ್ರೋಚ್ ಇರ್ಬೋದು, ಅದಕ್ಕೆ ಬೆಂಬಲ ನೀಡುವಂತ SDP ಇರ್ಬೋದು, ಇತರ ರಾಷ್ಟ್ರ ವಿರೋಧಿ ಯಾರು ಸಂಘಟನೆಗಳಿದೆ ಅದರ ಜೊತೆಗೆ ಕಾಂಗ್ರೆಸ್ ಅನ್ನು ಕಿತ್ತೊಯ್ಯುವಂತ ಒಂದು ಕೆಲಸವನ್ನು ನಾವು ಮಾಡಿದ್ರೆ ಮಾತ್ರ ನಮ್ಮ ದೇಶದಲ್ಲಿ ನಾವು ನೆಮ್ಮದಿಯಿಂದ ಬಾಳಲಿಕ್ಕೆ ಸಾಧ್ಯ ಉಂಟು. ಇವತ್ತು ಯಾವ ರೀತಿ ಸೋನಂ ವಂಶ ಇರ್ಬೋದು, ಬೇರೆ ಬೇರೆ ಜನರು ಇವತ್ತು ಕಾಂಗ್ರೆಸ್ಸಿನ ನೇತೃತ್ವ ಹಿಡ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿದರೆ ಬಹುಶಃ ಯಾವುದೇ ವಿದ್ಯಾರ್ಥಿಗಳ ಮೇಲೆ ಒಂದು ಕಾಳಜಿಯಿಂದ ಅಭಿಮಾನದಿಂದ ಅಲ್ಲ. ಇವತ್ತು 3 ವಿಚಾರಗಳನ್ನು ಮುಂದಿಟ್ಟುಕೊಂಡು ಅವರು ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ನಮ್ಮ ದೇಶದಲ್ಲಿ ಆಡಳಿತ ಮಾಡಿದ ನಂತರ ಇವತ್ತು FCR ಬಿಲ್ ಅನ್ನು ತರುವಂತಕ್ಕೆ ಮುಂದೆ ಆಗಿದ್ದಾರೆ. ಇವತ್ತು ಈ ಇಬ್ಬರು ವ್ಯಕ್ತಿಗಳು ಅಭಿಷೇಕ್ ಇರ್ಬೋದು, ಸೋನಂ ಕಾಕ್ರೋಚ್ ನಮ್ಮ ವಾಂಶುಕ್ ಇರ್ಬೋದು, ಇವತ್ತು ಅವರು ಫಾರಿನ್ ಫಂಡಿಂಗ್ ನ ಮೂಲಕ ಇವತ್ತು ದೇಶ ವಿರೋಧಿ ಸಂಘಟನೆಗಳಿಗೆ ಫಂಡಿಂಗ್ ಮಾಡಿ ಇವತ್ತು ನಮ್ಮ ದೇಶದಲ್ಲಿ ಅಜಾಗ್ರತೆ ಇರ್ಬೋದು, ದೊಂಬಿ ಗಲಭೆಗಳನ್ನು ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಿದೆ. ಆದ್ರೆ FCR ಬಿಲ್ ನ ಮೂಲಕ ಅದಕ್ಕೆ ನರೇಂದ್ರ ಮೋದಿಗೆ ಒಂದು ಕಟ್ಟಿ ಹಾಕ್ಬೇಕೆಂಬ ಉದ್ದೇಶ ಇಟ್ಕೊಂಡು ಇವತ್ತು ನೀಟ್ ವಿಚಾರದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಖಂಡಿತವಾಗಿಯೂ ನೀಟ್ ನಿಂದ ಆದ ಒಂದು ವ್ಯತ್ಯಾಸವನ್ನು 25 ದಿನ ಹಿಂದೆಯೇ ರಾಹುಲ್ ಗಾಂಧಿಗೆ ಮಾತಾಡಬಹುದಿತ್ತು. ಆದ್ರೆ ರಾಹುಲ್ ಗಾಂಧಿ ಯಾವ ನಶೆದಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಭಾರತಕ್ಕೆ ವಾಪಸ್ ಬಂದ ನಂತರ ಅವ್ರಿಗೆ ಗೊತ್ತಾಯ್ತು ಇವತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ಪ್ರತಿಭಟನೆ ಮಾಡ್ತಿದ್ರಂತ. ಅದರಿಂದಾಗಿ ನೀಟ್ ವಿಚಾರವನ್ನು ಸರಿಯಾಗಿ ನಿಭಾಯಿಸುವಂತ ಕೆಲಸ ನಮ್ಮ ದೇಶದ ಪ್ರಧಾನಿ ಮಾಡಿದ್ದಾರೆ. ನೀಟ್ ಪರೀಕ್ಷೆಗೆ ಯಾರೆಲ್ಲ ಹಾಜರಾಗಿ ಉತ್ತೀರ್ಣರಾಗಿದ್ದಾರೆ ಬಹುಶಃ ಅವರೆಲ್ಲ ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ ಇವತ್ತು ಇಂಜಿನಿಯರಿಂಗ್ ಇರ್ಬೋದು, ಪ್ಯಾರಾಮೆಡಿಕಲ್ ಇರ್ಬೋದು, ಡಾಕ್ಟರ್ಸ್ಗೆ ಇವತ್ತು ಅರ್ಜಿಗಳನ್ನು ಹಾಕಿ ಅವರದೇ ಕೆಲಸಕ್ಕೆ ಹೇಳಿದ್ದಾರೆ. ಆದ್ರೆ 95% ಮಿಕ್ಕಿದ ಯಾರು ಪ್ರತಿಭಟನೆ ಇದ್ದಾರಲ್ಲ ಬಹುಶಃ ಅವ್ರು ಯಾರು ವಿದ್ಯಾರ್ಥಿಗಳಲ್ಲ. ಅವರ ಇಡೀ ದಾಖಲೆಗಳನ್ನು ಜಾತಕಗಳನ್ನು ತೆಗೆದ್ರೆ ನಮ್ಗೆ ಮುಂದಿನ ಗೊತ್ತಾಗ್ತದೆ. ಅದರ ಜೊತೆಗೆ ಈ ಇಬ್ರು ವ್ಯಕ್ತಿಗಳು ಕೂಡ ಈ ಟೆರರ್ ಸಂಘಟನೆಯ ಸಹಕಾರದೊಂದಿಗೆ ಈ ರೀತಿ ಅಜಾಗ್ರತೆ ಸೃಷ್ಟಿ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅದರಿಂದಾಗಿ ಇವತ್ತಿನ ದಿನ ಈ ದಿನವನ್ನು ನೀವು ಮಾರ್ಕ್ ಮಾಡಿ ಖಂಡಿತವಾಗಿ ಒಂದು 100 ದಿನ ಒಳಗೆ ಆ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ಅವ್ರ ಇಡೀ ಜಾತಕವನ್ನು ಬಯಲು ಮಾಡುವ ಮೂಲಕ ಯಾರು ದೇಶ ಪ್ರೇಮಿಗಳು, ಯಾರು ದೇಶ ದ್ರೋಹಿಗಳು, ಯಾರು ವಿದ್ಯಾರ್ಥಿಗಳ ಪರವಾಗಿದ್ದಾರೆ, ಯಾರು ವಿದ್ಯಾರ್ಥಿಗಳ ವಿರೋಧ ಆಗಿದೆ ಎಂಬುದನ್ನು ಸಾಬೀತು ಮಾಡಿರುವಂತ ಕೆಲಸ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿಕ್ಕಿದ್ದಾರೆ ಎಂಬ ಮಾತನ್ನು ನಾನು ಈ ಸಂದರ್ಭದಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಸಹಕಾರ ಮಾಡಿದ್ದಾರೆ ಎಂಬುದನ್ನು ಕಳೆದ ಮನಮೋಹನ್ ಸಿಂಗ್ ಪ್ರಧಾನಿ ಆದಾಗ ಅವರೊಮ್ಮೆ ಅರ್ಥ ಮಾಡಬೇಕು. ಯಾಕಂದ್ರೆ ರಾಹುಲ್ ಗಾಂಧಿಗೆ ನೆನಪು ಬಹಳ ಕಮ್ಮಿ ಇದೆ. ಇನ್ನಾದ 24 ಗಂಟೆ ನಶಾ ಮುಕ್ತರಾಗಿರುವ ನಶದ ಒಂದು ಇದರಲ್ಲಿ ಅಮಲ್ ಬದಲ ಸೇರಿದ್ರಿಂದ ಅವರಿಗೆ ಯಾವ್ದು ಆಗುವಗಳನ್ನು ಚಿಂತನೆ ಮಾಡುವಂತ ಶಕ್ತಿ ಇಲ್ಲ. ಅದರಿಂದಾಗಿ ರಾಹುಲ್ ಗಾಂಧಿಗೆ ಈ ಮಣ್ಣಿನ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಈ ರೀತಿಯ ನಾಟಕವನ್ನು ಮಾಡಿದ್ರೆ ಖಂಡಿತವಾಗಿ 97ರಲ್ಲಿ ಬಾಬ್ರಿ ಮಸೀದಿಯ ಒಂದು ವಿಚಾರದಲ್ಲಿ ನಮ್ಮ ಭಾವನೆಗೆ ಧಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತರು ಯಾವ ರೀತಿ ಹೋಗಿ ಆ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ರು ಬಹುಶಃ ಅದೇ ರೀತಿ ಕಾಂಗ್ರೆಸ್ ಇರ್ಬೋದು, ರಾಹುಲ್ ಗಾಂಧಿ ವಂಶವನ್ನು ಧ್ವಂಸ ಮಾಡುವ ಕೆಲಸ ಅವೆಲ್ಲವೂ ಕಾರ್ಯಕರ್ತರು ಮಾಡಲಿಕ್ಕೆ ಮುಂದೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇಡೀ ತಂಡಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನಮ್ಮ ಉಡುಪಿಯಲ್ಲಿ ಕೆಲವೊಂದು ಕಾಕ್ರೋಚ್ಗಳು ಇವತ್ತು ಪ್ರತಿಭಟನೆ ಮಾಡಿದ್ರು. ಆ ಕಾಕ್ರೋಚ್ಗಳ ಬಗ್ಗೆ ನಾನು ಮಾತಾಡಿ, ಯಾಕಂದ್ರೆ 100 ರೂಪಾಯಿ ಬೇಗ ಸ್ಪ್ರೋ ಇದ್ರೆ ಒಂದು ಶಿಕ್ಷಣ ಸಂಸ್ಥೆ ಇಡೀ ವಿಶ್ವದಲ್ಲಿ ಬಹಳ ಒಂದು ಹೆಸರುವಾಸಿ ಇದೆ. ನಮ್ಗಳಿಗೆ ಬಹಳ ಗೌರವ ಉಂಟು. ಮಣಿಪಾಲ್ ನಮ್ಮ ಜಿಲ್ಲೆಯಲ್ಲಿ ಬರ್ತದೆ ಶಿಕ್ಷಣದ ಕಾಶಿ ಅಂತ. ಬಹಳಷ್ಟು ವಿದ್ಯಾರ್ಥಿಗಳು ಸುಮಾರು 25,000 ಮಿಕ್ಕಿದ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಲ್ಲಿ ಬಂದು ಶಿಕ್ಷಣವನ್ನು ಪಡಿತಾರೆ. ಆ ಬಹಳ ಗೌರವದಿಂದ ವಿದ್ಯಾರ್ಥಿಗಳಿಗೆ ಸ್ವಾಗತಿಸ್ತೇವೆ, ಅವರಿಗೆ ಸಹಕಾರ ಮಾಡ್ತೇವೆ. ಆದ್ರೆ ಮೊನ್ನೆ ದಿನ ಆ ವಿದ್ಯಾರ್ಥಿಗಳನ್ನು ಬಳಸಿ ಕೆಲವೊಂದು ಫ್ಯಾಕಲ್ಟಿಗಳು ಯಾರು ಕೇರಳ ಮೂಲದವರು, ತಮಿಳುನಾಡು ಮೂಲದ ಫ್ಯಾಕಲ್ಟಿಗಳು ಅವರು ವಿದ್ಯಾರ್ಥಿಗಳನ್ನು ಅವರ ತಲೆಗೆ ವಿಷ ಬೀಜವನ್ನು ಬಿತ್ತುವ ಮೂಲಕ ಕೇವಲ ವಿಷ ಬೀಜ ಬಿತ್ತು ಅಲ್ಲ, ಇವತ್ತು ಡ್ರಗ್ಸ್ ಅನ್ನು ಸಪ್ಲೈ ಮಾಡುವಂತದ್ದು ಯಾರು ಮಣಿಪಾಲ್ ಇದ್ರೆ ಆ 7 ಜನ ಫ್ಯಾಕಲ್ಟಿಗಳಂತ ಹೇಳಿಕೆ ಬಯಸಿದ್ರೆ ಅವರ ಪಟ್ಟಿಯನ್ನು ಕೂಡ ತಕ್ಷಣ ಪೊಲೀಸ್ನವರ ಕೆಲಸವನ್ನು ಮುಂದೆ ನಾವು ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ದೇಶ ಸುರಕ್ಷತೆ ಇರಬೇಕಾದ್ರೆ ನಾವು ಮುಂದಾಗಬೇಕಾಗಿದೆ. ಅದರಿಂದಾಗಿ ತಾವು ನೋಡಿರ್ಬೋದು ಆ ಪ್ರತಿಭಟನೆಯಲ್ಲಿ 4 ಜನ ವಿದ್ಯಾರ್ಥಿಗಳು ಯಾವ ರೀತಿ ಪೊಲೀಸರ ಮೇಲೆ ಒಂದು ಅವರ ಕರ್ತವ್ಯ ಗಡ್ಡಿ ಮಾಡಿ ಯಾವ ರೀತಿ ನಮ್ಮ ರಾಷ್ಟ್ರ ಧ್ವಜ ಹಿಡ್ಕೊಂಡು ಯಾವ ರೀತಿ ಪೊಲೀಸರಿಗೆ ಲಾಠಿ ತನ್ನಿ ಹೊಡೀರಿ ಅಂತ ಹೇಳ್ತಾರೆ. ಬಹುಶಃ ಆ ವಿಚಾರಕ್ಕೆ ಒಬ್ಬ ಲೆಕ್ಚರರ್ ಈ ರೀತಿ ಮಾಡಿದ್ರೆ ತಮ್ಗೆ 10 ಲಕ್ಷ ಪ್ರೈಸ್ ಅನ್ನು ಘೋಷಣೆ ಮಾಡಿದ್ದಾರೆ. ಬಹುಶಃ ಅದನ್ನು ಪತ್ತೆ ಹಚ್ಚುವಂತ ಕೆಲಸ ನಮ್ಮ ಪೊಲೀಸ್ ಇಲಾಖೆಯವರು ಮಾಡಬೇಕಿತ್ತು. ಒಂದು ವೇಳೆ ಆಗದಿದ್ರೆ ನಾವು ಅದರ ಇಡೀ ವಿವರವನ್ನು ಅವ್ರ ಇಡೀ ಮಾಹಿತಿಯನ್ನು ಕೊಡ್ಲಿಕ್ಕೆ ಬದ್ಧರಿದ್ದೇವೆ. ನಮ್ಮ ಕೈಗೊಳ್ಳದಿದ್ರೆ ನಮ್ಮ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ಪೊಲೀಸರಿರುವ ದೊಣ್ಣೆಯು ಕೂಡ ನಮ್ಮ ಕೈಯಲ್ಲಿ ಕೂಡ ಹಿಡಿಲಿಕ್ಕೆ ಅದು ಸಾಧ್ಯ ಉಂಟು. ಅದರಿಂದಾಗಿ ಅದರ ಪರಿಣಾಮವನ್ನು ಕೂಡ ಆ ಸಂಸ್ಥೆಯ ಕೆಲವೊಂದು ಮುಖ್ಯಸ್ಥರು ಯಾರೆಲ್ಲ ಪ್ರತಿಭಟನೆಗೆ
ಸಹಕಾರ ಮಾಡಿದರೆ ಅವರು ಕೂಡ ಅದನ್ನು ಎದುರಿಸಬೇಕಾಗ್ತದೆ. ಅದರಿಂದಾಗಿ ಇವತ್ತಿನ ಈ ಪ್ರತಿಭಟನೆ ಕೇವಲ ಪ್ರತಿಭಟನೆ ಅಲ್ಲ, ಇದೊಂದು ಕೊನೆಯ ಎಚ್ಚರಿಕೆ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರೆ ಖಂಡಿತವಾಗಿ ನಾವು ತುಂಬಾನೇ ಸಹಿಸುವುದಿಲ್ಲ, ಅದನ್ನು ಬಿಡುವಂತ ಪ್ರಶ್ನೆ ಇಲ್ಲ. ಅದರಿಂದಾಗಿ ಇವತ್ತು ಯಾವ ರೀತಿ ಕರಾವಳಿ ಭಾಗಕ್ಕೆ ಅನ್ಯಾಯ ಆಗಿದೆ, ಖಂಡಿತವಾಗಿ ಅನ್ಯಾಯವನ್ನು ಸಹಿಸುವಂತದ್ದು, ಆ ಅನ್ಯಾಯ ಎದುರಿಸುವಂತಹ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ತಮ್ಗೆಲ್ಲರಿಗೆ ನ್ಯಾಯ ಒದಗಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ಲಿಕ್ಕೆ ಬದ್ಧರಿದ್ದೇವೆ. ಅದರ ಜೊತೆಗೆ ಇನ್ನೊಂದು ನಾಟಕ ಕಂಪನಿ ಉಡುಪಿಯಲ್ಲಿ ಪ್ರಾರಂಭ ಆಗಿದೆ. ಅವೆಲ್ಲ ನೋಡಿರ್ಬೋದು, ಪ್ರಕಾಶ್ ಶಿರಾಜ್ ಅಂತ ನಮ್ಮ ಕರಾವಳಿ ಭಾಗದಲ್ಲಿ ಬಹಳಷ್ಟು ನಾಟಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವತ್ತು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಕಲಾವಿದರನ್ನು ಒಟ್ಟು ಮಾಡಿ ಕಲಾವಿದರನ್ನು ಕೂಡ ಅವರ ತಲೆಗೆ ವಿಷ ಬೀಜ ಬಿತ್ತುವಂತ ಕೆಲಸವನ್ನು ಮಾಡಿ ಅವರನ್ನು ಮತಾಂತರ ಇರ್ಬೋದು, ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಆಮಿಷ ನೋಡುವಂತ ಕೆಲಸ ಮಾಡಿದ್ದಾರೆ. ಪ್ರಕಾಶ್ ರಾಜ್ ಅವರೇ, ತಾವು ಕರಾವಳಿ ಅವರು, ತಮಗೆ ತುಳು ಗೊತ್ತಾಗ್ತದೆ, ಕನ್ನಡ ಅರ್ಥ ಆಗ್ತದೆ. ಅದರಿಂದಾಗಿ ತುಳುವಿನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಉದಯಕ್ಕೆ ಜಾಸ್ತಿ ಅಡಲ, ಕಡಲ ಜಾಸ್ತಿ ಆಗುದು ಅಂತ. ಯಾಕಂದ್ರೆ ಇದನ್ನು ಅರ್ಥ ಮಾಡಿ ನಿಮ್ಮನ್ನು ಇಲ್ಲಿಂದ ಬಂದು ಏನೋ ಅಧಿಕ ಪ್ರಸಂಗ ಮಾಡಿದ್ರೆ ಆ ಅರಬ್ಬಿ ಸಮುದ್ರದಲ್ಲಿ ನೀವು ಹೇಳ್ಬೇಕಾಗ್ತದೆ. ಅದರಿಂದಾಗಿ ನಿಮ್ಮ ಮುಂದಿನ ದಿನಗಳೇ ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಹೇಳಲಿಕ್ಕೆ ಬಯಸಿದ್ದೇನೆ. ಖಂಡಿತವಾಗಿಯೂ ಮಾತನಾಡುವ ಸಂದರ್ಭ ಇದಲ್ಲ. ನಾವೆಲ್ಲರೂ ದಿನನಿತ್ಯದ ನಮ್ಮ ಜೀವನದಲ್ಲಿ ಇವತ್ತಿನಿಂದ ದೇಶಕ್ಕಾಗಿ ನರೇಂದ್ರ ಮೋದಿಯ ಪರವಾಗಿ ನಾವೆಲ್ಲರೂ ಎದ್ದು ನಿಲ್ಲಬೇಕು. ಪ್ರಾಣ ಹೋಗುತ್ತಂತಾದ್ರೂ ಕೂಡ ನಾನಂತೂ ಸದಾ ಸಿದ್ಧ, ನರೇಂದ್ರ ಮೋದಿಗೆ ಜೀವ ಕೊಡ್ಲಿಕ್ಕೂ ಸಿದ್ಧ. ಈ ಸಂದರ್ಭದಲ್ಲಿ ಹೇಳುತ್ತಾ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಕೆಲವು ಅಧಿಕಾರಿಗಳು ಇವತ್ತು ಜಾರಿಗಳ ಇಂಜಿನಿಯರ್ ನಕ್ಕುವಂತ ಅಧಿಕಾರಿಗಳಿದ್ದಾರೆ. ಇವತ್ತು ಬಹಳಷ್ಟು ಮತದಾರಗಳಿಗೆ ಪರ್ಮಿಷನ್ ಕೊಡ್ತಾರೆ, ಬಹಳಷ್ಟು ಮತದಾನ ಕೇಂದ್ರಗಳಿಗೆ ಪರ್ಮಿಷನ್ ಕೊಡ್ತಾರೆ. ಖಂಡಿತವಾಗಿ ಯಾರ ನಮ್ಮ ಮತದಾರರು ಮತದಾನ ಕೇಂದ್ರಗಳಿಗೆ ಅನುಮತಿ ಕೊಟ್ರೆ ಒಂದಿನ ನಿಮ್ಮ ಮನೆಗೆ ನುಗ್ಗಿ ಯಾವ ರೀತಿ ಅದಕ್ಕೆ ಪ್ರತಿಕಾರ ಕೊಡಬೇಕಾಗ್ತ ಒಂದು ಪರಿಣಾಮ ಎದುರಿಸಬೇಕಾಗ್ತದೆ. ಅದರಿಂದಾಗಿ ಈ ಸಭೆಯ ಮೂಲಕ ದೇಶ ವಿರೋಧಿಗಳಿಗೆ ಸಹಕಾರ ನೀಡುವ ಅಧಿಕಾರಿಗಳಿಗೆ ಕೂಡ ಎಚ್ಚರಿಕೆ ನೀಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ.